ಮುಂದೆ ಹೋಗ್ಬಿಡಿ ಬರ್ರ ಬರ್ತಾರೆ ಬೇರಣ ತಳ್ಳಿಬೇಡ ಕಣಲ್ಲ ಈ ಕೈಲಿ ಯಾಕೆ ತಳ್ತಿ ರವಿ ಹಿಂಗೆ ಒಂಚೂರು ನೋಡೋ ಇಲ್ಲಿ ಇಡಿಗೆ ಅದಕ್ಕೆ ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ ಕಾಲ 100 ವರ್ಷದಿಂದ ಅದಕ್ಕೆ ವಿವಿಧ ರೀತಿಯ ನಮೂನೆಯ ಅರ್ಜಿಗಳು ಇನ್ನೂ ಕೂಡ ನಮಗೆ ಸಿಕ್ಕಿಲ್ಲ. ಮಾಡೋದು ಅವ್ರ ತಪ್ಪ, ನೀವು ಮತ್ತೆ ಮಾಡೋದು ಬೇಡ. ದಯಮಾಡಿ ಇದನ್ನ ಕೈ ಬಿಡಕ್ಕೆ ನೀವು ನಿಮ್ಮ ಕೈ ಸಾಧ್ಯ ಆಯ್ತದೆ, ನೀವು ದಯಮಾಡಿ ಇದನ್ನ ಕೈ ಬಿಡಿ ಅಂತಕ್ಕಂಥದ್ದು ನಮ್ಮ ರೈತರ ಅಪೀಲ್ ಸರ್. ಮಧ್ಯ ಮಾತಾಡ್ಬೇಡ್ರಿ, ಒಬ್ಬೊಬ್ರು ಮಾತಾಡ್ಲಿ. ಹೈನುಗಾರಿಕೆ 90% ನೀರಾವರಿ ದಯವಿಟ್ಟು ಕೈ ಎಲ್ಲ ಕೂತ್ಕೊಳ್ರು. ಒಳ್ಳೇದಾಗಬೇಕು ಅಂತಾರೆ. ಇದು ನನಗೆ ಬಂದಿರೋದು ಇವತ್ತು ನೋಡಿ, ನಾನು ಹೊರಗಡೆಯಿಂದ ಬಂದಿರೋನಲ್ಲ, ನಾನು ನಿಮ್ಮ ಜಿಲ್ಲೆ ನಿಮ್ಗೆ ಒಳ್ಳೇದಾಗಬೇಕು ಅಂತಾನೆ ನಾವು ಇದು ನನಗೆ ನಾನು ಇದಕ್ಕೆ ಕೈ ಹಾಕ್ತೀನಿ. ಪ್ರತಿ ಏನು ಬೇರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಕೂಡ ಅಲ್ಲಪ್ಪ, ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಕೂಡ ಇಂಡಸ್ಟ್ರಿ ಆಗ ಅವತ್ತಿನ ಕಾಲದ ಸರ್ಕಾರ ಯಾರ ರೀತಿ ಸ್ಪೀಕರ್ ಮುಂದೆ ಅವತ್ತು 16,000 ಎಕರೆ ಹೋಯ್ತು, ಟೊಯೋಟೋ ಬಂತು, ಇವರೆಲ್ಲ ಇಂಡಸ್ಟ್ರೀಸ್ ಎಲ್ಲ ಆಯಿತು. DC ತಮಿಳ್ನವರು ಅಧಿಕಾರಿಗಳು ಎಲ್ಲ ಆಯಿತು. ಈಗ ಅದಾದ್ಮೇಲೆ ಈಗ 35-40 ವರ್ಷ ಗೌರವಾನ್ವಿತ ಇರಬಹುದು, ಇವರೆಲ್ಲ ಕೂಡ ಆಡಳಿತವನ್ನು ಮಾಡಿದ್ರು. ಇವರು ಎಲ್ಲ ಸೇರಿ ಆಡಳಿತ ಮಾಡಿ ಕೊನೆಗೆ ಅವರು ಈ ಟೌನ್ಶಿಪ್ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಟೌನ್ಶಿಪ್ ಆಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಇದನ್ನ ಅವತ್ತೇ ಯಾವ್ದಾದ್ರು ಒಂದು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡೋದಕ್ಕೆ ಅದಕ್ಕಿಂತ ಏನೋ ನನಗೆ ಗೊತ್ತಿಲ್ಲ. ಅವ್ರ ಕೈಲಿ ಇದನ್ನ ಬಿಡುಗಡೆ ಮಾಡಕ್ಕೆ ಅವ್ರ ಕೈಲಿ ಆಗಲಿಲ್ಲ. 2 ಬಾರಿ ಚೀಫ್ ಮಿನಿಸ್ಟರ್ ಕೂಡ ಅವ್ರ ಕೈಲಿ ಬಿಡುಗಡೆ ಮಾಡಕ್ಕಾಗಿಲ್ಲ. ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಕೂಡ ಅವ್ರ ಕೈಲಿ ಮಾಡಕ್ಕಾಗ್ಲಿಲ್ಲ. ಈ ಮಧ್ಯದಲ್ಲಿ ಈ ಜಾಗನೆಲ್ಲ DLF ಗೆ ಸೇರ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ DLF ಅವ್ರ ಕೈಲೂ ದುಡ್ಡು ತಗೋಬೇಕು. ಗೊತ್ತಿದೆಯಾ ನಿಮಗದು? DLF ಅನ್ನು ತಗೊಂಡು ಅವರು ಬಂದು ಇಲ್ಲಿ ನೀರು, ಉಷ್ಣಾವತಿ ನದಿ ನೀರು ಇದನ್ನೆಲ್ಲ ನೋಡ್ಬಿಟ್ಟು ಕೊನೆಗೆ ನಮ್ಮ ಕೈಲೂ ಆಗುದಿಲ್ಲ ಅಂತೇಳಿ ಅವರು ದುಡ್ಡ ವಾಪಸ್ ವಾಪಸ್ಸು ತೆಗೆದುಕೊಂಡು ಹೋದ್ರು. ಈ ಮಧ್ಯೆ 9,000 ಎಕರೆ 9,600 ಎಕರೆ 9,600 ಎಕರೆಯಲ್ಲಿ 1,000 ಎಕರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ 912 ಯಾರೋ ಒಂದು 10% ನಂಗೆ ಗೊತ್ತಿಲ್ಲ. ಶಿವಕುಮಾರ್ದು ಬಾಲಕೃಷ್ಣ ಕೊಡೋದು ನಿಮ್ದು ಒಟ್ಟೊಳಗೆ ರೈತರಿತ್ತು. ಅವ್ರು ಬಂದು ದುಡ್ಡು ಇಸ್ಕೊಂಡು ಒಂದು 75 ಲಕ್ಷನೋ 1 ಕೋಟಿನೋ ಎಕರೆ ಇಸ್ಕೊಂಡು 1 ಕೋಟಿ ಸರ್, ಮೇನ್ ರೋಡ್ 1 ಕೋಟಿ 35 ಲಕ್ಷ, ಸಬ್ ರೋಡ್ 1 ಕೋಟಿ ಇಸ್ಕೊಂಡು ಮಾಡುದು. ನಾನು ತೆಗೆದು ಕೊಟ್ಟೆ. ನೀವು ಯಾರು ಒಬ್ಬರು ಏನಾದ್ರು ನೀವು ಮಾತಾಡಿದ್ರ?
ನೀವೇ ಮಾತಾಡಿ. ಅವತ್ತು ಕೂಡ ಒಂದು ತೀರ್ಮಾನ ಆಯ್ತು. ಅದಾದ್ಮೇಲೆ ಅವರು ಕೊಟ್ಟರು, ತಿಮ್ಮೇಗೌಡನೋ ಇನ್ನೊಬ್ಬರು ಕೊಟ್ಟರು, ತಿಮ್ಮೇಗೌಡ ಎಷ್ಟು ತಗೊಂಡ್ರು ಏನ್ ಮಾಡಿದ್ರು ನಾ ಈಗ ಅದೆಲ್ಲ ನಾವು ಚರ್ಚೆ ಮಾಡಕ್ ಹೋಗಿಲ್ಲ. ನಮ್ಮ ಸರ್ಕಾರಿ ದಾಖಲೆಯಲ್ಲಿ ಏನಿರೋದು ಇದಿದೆ. ನಮ್ಮ ಜಿಲ್ಲೆಗೆ ಗೌರವ ಬರಬೇಕು ಅಂತ ನೀವು ನನಗೆ ಅಧಿಕಾರ ನೀವೆಲ್ಲ ಕೊಟ್ರಿ. ಕೊಟ್ಟಾದ್ಮೇಲೆ ಕೊನೆಗೆ ಆಗ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಕೂಡ ಜಾರ್ಜ್ ಅವರು ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಮಾಡಬೇಕು, ಅವರೇನೋ ಒಂದು ತೀರ್ಮಾನ ಮಾಡಬೇಕು, ಅದು ಮುಂದಕ್ಕೆ ಹೋಯ್ತು. ಯಾರು ಕೂಡ ಈ ಒತ್ತಡ ಇತ್ತು, ಇದನ್ನ ಬಿಡಬೇಕು ಅನ್ನೋದು ಒತ್ತಡ ಕೂಡ ಇತ್ತು. ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡಕ್ ಆಗುದಿಲ್ಲ ಅನ್ನೋದು ಬಂದ ಮೇಲೆ ಕೊನೆಗೆ ಅದಕ್ಕೆ ಈಗ ನಮ್ಮ ಕಾಲಕ್ಕೆ ಅದು ಬಂತು. ನಾನು ಅದಕ್ಕೆ ಯೋಚನೆ ಮಾಡಿದೆ. ಈ ಮಧ್ಯದಲ್ಲಿ ಮೊದಲು ಇದು ನೋಟಿಫಿಕೇಶನ್ ಆದಾಗ ಇದು ಗೈಡೆನ್ಸ್ ಮೇಲೆ ಏನು ಬಹಳ ಕಡಿಮೆಗೆ ತೀರ್ಮಾನ ಆಗಿದೆ. ಹಿಂದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬಿಡಿ ಇಂಡಸ್ಟ್ರಿ 6 ಲಕ್ಷ, 5 ಲಕ್ಷ, 7 ಲಕ್ಷ, 8 ಲಕ್ಷಕ್ಕೆ ಯಾರಿಗೆ 8 ಲಕ್ಷದ ಮೇಲೆ ಒಬ್ರಿಗೂ ಜಮೀನು ದುಡ್ಡು ಕೊಟ್ಟಿಲ್ಲ. ನಂದೊಂದು ಮೇನ್ ರೋಡಲ್ಲಿ ದುಡ್ಡಿತ್ತು, ದ್ರಾಕ್ಷಿ ತೋಟ ಇತ್ತು, ನೋಡಿದ್ದೀರಾ ನೀವು? ಇದನ್ನ ಶೆಟ್ ಬಿಟ್ಟವ್ರಲ್ಲ, ಈಗ ಸದಾನಗೌಡ ಕೊಟ್ಟು ತಗೊಂಡವ್ರಲ್ಲ, ವೀರಪ್ಪನವ್ರ ಆಸ್ತಿ ಇತ್ತಲ್ಲ, ನಂದು 12 ಎಕರೆ ನಂದು ಜಮೀನು ಇತ್ತು. ಆಗೇನ್ ಮಾಡೋದು ಆಯ್ತು. ಕೊನೆಗೆ ಇವರು ಇಂಡಸ್ಟ್ರಿ ಇದೆ, ನಂದು ಮೇನ್ ರೋಡ್ ಇದೆ, ನಂದು 18 ಲಕ್ಷ ರೂಪಾಯಿ ತಗೊಂಡು ಆಯ್ತು. ಇದೇನ್ ಮಾಡಕ್ಕಾಗಲ್ಲ. ಈಗ ನಾವು ನಿಮ್ಗೇನಾದ್ರು ಮಾಡಿ ಸಹಾಯ ಮಾಡ್ಬೇಕು ಅಂತ ಆಸೆ. ಬಾಲಕೃಷ್ಣ ಅವರು 100 ಮೀಟಿಂಗ್ ಮಾಡೋದು. ಬಾಲಕೃಷ್ಣ, ಸುರೇಶ್ ಇಬ್ರು ಸೇರಿ ಅಧಿಕಾರಿಗಳು ಕರ್ಕೊಂಡು ಯಾವ ರೀತಿ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋದು 100 ಮೀಟಿಂಗ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅವ್ರದ್ದು ಜವಾಬ್ದಾರಿ ಇಲ್ವೇ? ಅವರು MLA ಅಲ್ವೇ? ನೀವು ಸರ್ಕಾರ ಕರೀಬಹುದು ಅಷ್ಟೇ, ಇನ್ನೇನು ಮಾಡೋಕ್ಕಾಗುದಿಲ್ಲ. ನಾವು ನಿಮ್ಗೆ ಏನೋ ಎಲ್ಲ ಕಂಡಿರೋನು ಏನ್ ರೈತರು ರಾಜಕಾರಣ ಮಾಡಾಗಿ ರಾಜಕಾರಣ ಮಾಡ್ಕೊ, ಯಾರು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಎದುರಿಕೆಗೆ ಈ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ. ನೀವೇನ್ ಬೇಕಾದ್ರೆ ಮಾಡ್ಕೊ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಇಟ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿಮ್ ಪರ ಇಲ್ಲ. ಯಾವನ್ ರಿಜಿಸ್ಟರ್ ಯಾವನು ಅಕ್ವಿಷನ್ ಮಾಡ್ದ ಅವನು ನಿಮ್ ಪರನಾ? ಯಾರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸತ್ತಲ್ಲ 1 ಕೋಟಿ ರೂಪಾಯಿ, ಅವ್ನು ನಿಮ್ ಪರನಾ? ಯಾರು ನಿಮ್ ಪರ? ಯಾವನು ಇಲ್ಲ ನಿಮ್ ಪರ. ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು, ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಲಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ. ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ. ನಾವು ಯಾಕಂದ್ರೆ ಇದು ಕಾನೂನು, ಇದು ಏನೇ ತೀರ್ಮಾನ ತೆಗೆದುಕೊಟ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೊಳಕಾಗುವುದಿಲ್ಲ. ಇಡೀ ರಾಜ್ಯದ ಎಲ್ಲ ಅಕ್ವಿಷನ್. ನಿನ್ನೆ ಕೂಡ ನಾನು KBGL ರೈತರು ಯಾರು ಕೃಷ್ಣಾ ಮೇಲ್ದಂಡೆ ಯೋಜನೆ ಆ ರೈತರನ್ನು ಕರ್ಸಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ್ನ ದೊಡ್ಡ ಸಮಸ್ಯೆ ಇದೆ. 73,000 ಎಕರೆ ಒಂದ್ ಕಡೆ, 50,000 ಒಂದ್ ಕಡೆ, ಕ್ಯಾನಲ್ಗೆ 73,000 ಕಡೆ ಮುಳುಗಡೆ ಬರುತ್ತೆ. ಅವ್ರಿಗೆ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂಡ ಇದೆ. ಈಗ ಮೇಕೆದಾಟು ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡ್ಬೇಕು ಅಂತಿದೆ. ಇದು ಬರೀ ಬೆಂಗಳೂರು ಸುತ್ತಮುತ್ತಲು ಈಗ ಇದಕ್ಕೆ BDA ಅಕ್ವಿಷನ್ ಆಗಿದೆ. ಏನ್ ತೀರ್ಮಾನ ಆಯ್ತು? ಎಲ್ಲ ಕೋರ್ಟ್ಗೆ ಹೋದ್ರು, ಕೊನೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು. ಏನ್ ಮಾಡಿದ್ರು? ನಾನು ಹೊಸದಾಗಿ ಯಾವ್ದು ನಾನು ಮಾಡಕ್ ಹೋಗ್ತಾರೆ. ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾಕೆ ನೈಸ್ ನೋಟಿಫಿಕೇಶನ್ ವಜಾ ಮಾಡಕ್ ಆಗ್ಲಿಲ್ಲ? ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ಟಿದೆ. ಹಿಂದೆ ಸ್ಪೆಸಿಫಿಕ್ ನೋಟಿಫಿಕೇಶನ್ ಮಾಡಿದ್ರೆ ಅದನ್ನ ರೇಟ್ ಅವತ್ತಿನ ಕಾಲಕ್ಕೆ ರೇಟ್ ಕೊಡ್ಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಆದ್ರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡುವಂತ ಸಂದರ್ಭದಲ್ಲಿ ಈಗ ಪೆರಿಫೆರಲ್ ರೋಡ್ಗೆ ಉತ್ತರ ಭಾಗದಲ್ಲಿ ಏನ್ ಪೆರಿಫೆರಲ್ ನೈಟ್ಸು ಆ ಕಡೆ ಏನ್ ಕೊಡಿದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಕೋರ್ಟಲ್ಲಿ ಒಂದು ತೀರ್ಮಾನ ಆಯ್ತು ಕೂಡ ರೈತರು ಹಾಳಾಗಬಾರ್ದು, ರೈತರಿಗೆ ಏನಾದ್ರು ಪರಿಹಾರ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಜಮೀನು ಕೊಡಬೇಕಾದವ್ರಿಗೆ ಇಷ್ಟು % ಜಮೀನು, ಕಮರ್ಷಿಯಲ್ ಬೇಕಾದವ್ರಿಗೆ 1 ರೇಟು,
ರೆಸಿಡೆನ್ಷಿಯಲ್ ಬೇಕಾದವನಿಗೆ 40%, ಕಮರ್ಷಿಯಲ್ 1 ರೇಟು, ಒಬ್ಬಂಗೆ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ. ಈಗಾಗಲೇ ಬಂದು ರೈತರುಗಳೆಲ್ಲ ದುಡ್ಡಿಸ್ಕೊಂಡು ಅದಕ್ಕೆ 27,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ. ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ಸ್ ಹತ್ರ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು 10,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು 70% ಜನ 30% ನೀವು ಅರ್ಜಿ ಕೊಟ್ಟಿದ್ದೀರಿ. ಇದು ಆಗುದಿಲ್ಲ, ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ನಾನು ಹೇಳಿದ್ರು. 70% ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಧರ್ಮಪತ್ನಿ ಸೇರಿ ನಮ್ಗೆ ಕಾಂಪನ್ಸೇಷನ್ ನಮ್ಮ ಕೈಯಲ್ಲಿ ನೇರು ಕೊಡಿ ಅಂತ ಅವರು ಕೂಡ ಅವ್ರ ಮಗ ಇಬ್ರು ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ನಿಮ್ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಕ್ವಿಷನ್ ಮಾಡಕ್ಕೆ 1 ಎಕರೆನೂ ನಮ್ಗೆ ಅವಶ್ಯಕತೆ. ಬಟ್ ಈಗ ನಾನು ಬಿಡೋ ಸ್ಟೇಜಲ್ಲಿ ಇಲ್ಲ. ನಾನು ಬಿಟ್ಟು ಯಡಿಯೂರಪ್ಪ ತರ ಜೈಲಿಗೆ ಹೋಗಕ್ಕೆ ನಾನು ಅಷ್ಟು ತಯಾರಿಲ್ಲ. ಈ ನೋಟಿಫಿಕೇಶನ್ ಮಾಡಿ ನಾನು ನಿಮ್ಗೆ ಏನ್ ಸಹಾಯ ಮಾಡ್ಬೇಕು, ಯಾವ ರೀತಿ ಪರಿಹಾರ ಕೊಡ್ಬೇಕು ಅದನ್ನ ನಾನು ಇವತ್ತು ಕೂತ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಸರ್ಕಾರ ಕೈ ಬಿಟ್ಟರೆ ಚರ್ಚೆ ಮಾಡ್ತೀನ. ಹಿಂದೆ ಸರ್ಕಾರ ಕೈ ಬಿಟ್ಟ ಕುಮಾರಸ್ವಾಮಿ ಕೃಷ್ಣ ದೇಕರ್ ಮಾತಾಡ್ತಿದ್ರು, ಕೈ ಬಿಟ್ರು, ನೀವು ಕೈ ಬಿಡಿ. ಯಾರು ಕೃಷ್ಣಗೆ ಆಮೇಲೆ ನೀವು ಕೂಡ ಕೂತ್ಕೊಂಡು ಚರ್ಚೆ ಅದು ಆಗಿಲ್ಲ ಕೋರ್ಟ್ ನಿಮ್ ಸಹಾಯ ನಮ್ಗೆ ಬೇಕಿಲ್ಲ ಸರ್, ಬಿಡಿ. ಸ್ವಲ್ಪ ಕಾನೂನು ಚೌಕಟ್ಟಲ್ಲಿ ನಿಮ್ಗೆ ಏನ್ ಸಹಾಯ ಮಾಡಕ್ ಆಗ್ತದೆ ಮಾಡ್ತೀನಿ. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.